ಜೀವನದಲ್ಲಿ ಒಮ್ಮೆ ಆದರೂ ಸೋಲದ ವ್ಯಕ್ತಿ ಯಾರೂ ಇಲ್ಲ. ಕೆಲವರು ಹಣ ಕಳೆದುಕೊಂಡು ಸೋಲುತ್ತಾರೆ, ಕೆಲವರು ಪ್ರೀತಿಯಲ್ಲಿ ಸೋಲುತ್ತಾರೆ, ಕೆಲವರು ಸ್ನೇಹಿತರ ದ್ರೋಹದಿಂದ ಕುಗ್ಗುತ್ತಾರೆ, ಕೆಲವರು ಕುಟುಂಬದ ನಿರೀಕ್ಷೆಗಳನ್ನು ಈಡೇರಿಸಲಾಗದೆ ತಮ್ಮನ್ನೇ ದ್ವೇಷಿಸಲು ಆರಂಭಿಸುತ್ತಾರೆ, ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಸಿಗದೆ ನನ್ನ ಅದೃಷ್ಟವೇ ಕೆಟ್ಟದ್ದು ಎಂದು ನಂಬಿಬಿಡುತ್ತಾರೆ. ನೀವು ಕೂಡ ಇಂದು ನಿಮ್ಮ ಜೀವನದಲ್ಲಿ ಸೋತಿದ್ದೀರಿ ಎಂದು ಅನಿಸುತ್ತಿದೆಯೇ? ನೀವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿವೆ ಎಂದು ಭಾಸವಾಗುತ್ತಿದೆಯೇ? ನಿಮ್ಮನ್ನು ಯಾರೂ ಅರ್ಥ ಮಾಡಿ ಹೋರಾಡದಿದ್ದರೆ ಅವಮಾನ. ಆ ಕ್ಷಣದಲ್ಲಿ ಅರ್ಜುನನು ತನ್ನನ್ನು ತಾನು ಸೋತವನೆಂದು ಭಾವಿಸಿದ್ದ. ಆಗ ಶ್ರೀಕೃಷ್ಣನು ಅವನಿಗೆ ಹೇಳಿದ ಮೊದಲ ಪಾಠ ಏನು ಗೊತ್ತೇ? ಸೋಲು ಮೊದಲು ಹೊರಗೆ ಆಗುವುದಿಲ್ಲ, ಅದು ಮೊದಲು ಮನಸ್ಸಿನಲ್ಲಿ ಆಗುತ್ತದೆ. ನಮ್ಮ ಜೀವನದಲ್ಲೂ ಇದೇ ಸತ್ಯ. ನಾವು ಕೆಲಸದಲ್ಲಿ ಸೋಲುವುದಕ್ಕಿಂತ ಮೊದಲು ನಮ್ಮ ಆತ್ಮವಿಶ್ವಾಸ ಸೋಲುತ್ತದೆ. ಜನರು ನಮ್ಮನ್ನು ತಿರಸ್ಕರಿಸುವ ಮೊದಲು ನಾವು ನಮ್ಮನ್ನೇ ತಿರಸ್ಕರಿಸುತ್ತೇವೆ. ಜಗತ್ತು ನಮ್ಮನ್ನು ನಂಬುವುದನ್ನು ಬಿಡುವ ಮೊದಲು ನಾವು ನಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಪರಿಸ್ಥಿತಿ ನಿನ್ನನ್ನು ನಿರ್ಧರಿಸುವುದಿಲ್ಲ, ಆ ಪರಿಸ್ಥಿತಿಗೆ ನೀನು ಹೇಗೆ ಪ್ರತಿಕ್ರಿಯಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ. ಇಂದು ನೀನು ಖಾಲಿ ಕೈಯಲ್ಲಿ ಇರಬಹುದು, ನಿನ್ನ ಬಳಿ ಹಣ ಇರದಿರಬಹುದು, ಸ್ನೇಹಿತರು ಬಿಟ್ಟು ಹೋಗಿರಬಹುದು, ಸಂಬಂಧಗಳು ಮುರಿದಿರಬಹುದು, ನಿನ್ನ ಕನಸುಗಳು ನೆಲಕಚ್ಚಿರಬಹುದು. ಆದರೆ ನೆನಪಿಡು, ಇವೆಲ್ಲವೂ ಶಾಶ್ವತವಲ್ಲ. ಮಹಾಭಾರತದಲ್ಲಿ ಪಾಂಡವರು ಕೂಡ ಎಲ್ಲವನ್ನೂ ಕಳೆದುಕೊಂಡಿದ್ದರು. ರಾಜ್ಯವಿಲ್ಲ, ಮನೆಯಿಲ್ಲ, ಗೌರವ ಇಲ್ಲ, ಅರಣ್ಯದಲ್ಲಿ ಅಲೆದಾಡಬೇಕಾಯಿತು. ಆದರೂ ಕಣ್ಣೀರಿನಲ್ಲೇ ಶಾಶ್ವತವಾಗಿ ಉಳಿಯುವುದು ಮಾತ್ರ ದುರ್ಬಲತೆ. ಎದ್ದು ನಿಲ್ಲು, ಏಕೆಂದರೆ ದೇವರು ನಿನ್ನ ಕಥೆಯನ್ನು ಇನ್ನೂ ಮುಗಿಸಿಲ್ಲ. ಜೀವನ ಒಂದು ಯುದ್ಧ. ಈ ಯುದ್ಧದಲ್ಲಿ ಕೆಲ ದಿನಗಳು ನಾವು ಗೆಲ್ಲುತ್ತೇವೆ, ಕೆಲ ದಿನಗಳು ನಾವು ಸೋಲುತ್ತೇವೆ. ಆದರೆ ಯುದ್ಧ ಮುಗಿಯುವ ಮೊದಲು
ನನ್ನ ಜೊತೆ ಯಾಕೆ ಯಾರೂ ಇಲ್ಲ? ಇಂತಹ ಸಮಯದಲ್ಲೇ ಶ್ರೀಕೃಷ್ಣನು ಒಂದು ಅದ್ಭುತವಾದ ಮಾತು ಹೇಳುತ್ತಾನೆ. ಜಗತ್ತು ನಿನ್ನನ್ನು ಬಿಟ್ಟರೂ ಧರ್ಮದ ಮಾರ್ಗದಲ್ಲಿ ನಡೆಯುವವನನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಈ ಮಾತಿನ ಅರ್ಥ ತುಂಬಾ ಆಳವಾಗಿದೆ. ಜೀವನದಲ್ಲಿ ಕೆಲವರು ನಿನ್ನ ಜೊತೆ ಕೇವಲ ನಿನ್ನ ಯಶಸ್ಸಿಗಾಗಿ ಇರುತ್ತಾರೆ. ಹಣ ಇದ್ದಾಗ ಸ್ನೇಹಿತರು ಹೆಚ್ಚು, ಅಧಿಕಾರ ಇದ್ದಾಗ ಗೌರವ ಹೆಚ್ಚು, ಲಾಭ ಇದ್ದಾಗ ಸಂಬಂಧಗಳು ಹೆಚ್ಚು. ಆದರೆ ಕಷ್ಟ ಬಂದ ಕ್ಷಣದಿಂದ ಅನೇಕ ಮುಖವಾಡಗಳು ಕಳಚಿ ಬೀಳುತ್ತವೆ. ನಿನ್ನ ಫೋನ್ಗೆ ಪ್ರತಿದಿನ ಕರೆ ಮಾಡುವವರು ಕೂಡ ಒಂದು ದಿನ ಮೌನವಾಗುತ್ತಾರೆ. ನಿನ್ನ ಜೊತೆ ಯಾವಾಗಲೂ ಇರುತ್ತೇವೆ ಎಂದು ಹೇಳಿದವರು ನಿನ್ನನ್ನು ಗುರುತಿಸದಂತೆ ದೂರ ಹೋಗುತ್ತಾರೆ. ಆಗ ನಿನಗೆ ಅನಿಸುತ್ತದೆ, ನಾನು ಎಲ್ಲವನ್ನೂ ಕಳೆದುಕೊಂಡೆ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಇಲ್ಲ, ನೀನು ಕಳೆದುಕೊಂಡದ್ದು ನಿಜವಾದ ಸಂಬಂಧಗಳಲ್ಲ, ನಿನ್ನ ಜೀವನದಲ್ಲಿ ಇರಬೇಕಾಗಿರದ ಜನರನ್ನು ಮಾತ್ರ ಕಳೆದುಕೊಂಡೆ. ಕೆಲವರು ನಮ್ಮ ಜೀವನದಿಂದ ದೂರ ಹೋಗುವುದು ಶಿಕ್ಷೆಯಲ್ಲ, ಅದು ದೇವರ ರಕ್ಷಣೆ. ಯಾಕೆಂದರೆ ಕೆಲವರು ನಮ್ಮ ಜೊತೆಗೆ ಇದ್ದರೆ ನಾವು ನಮ್ಮ ಗುರಿಯನ್ನು ಎಂದಿಗೂ ತಲುಪಲಾರೆವು. ಕೆಲವೊಮ್ಮೆ ದೇವರು ಕೆಲವು ಬಾಗಿಲುಗಳನ್ನು ಮುಚ್ಚುತ್ತಾನೆ, ಏಕೆಂದರೆ ಮುಂದೆ ತೆರೆಯಲಿರುವ ಬಾಗಿಲು ಅದಕ್ಕಿಂತ ದೊಡ್ಡದು. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ಅಳುತ್ತೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಹೋದದ್ದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಡ, ಬರುವುದಕ್ಕೆ ನಿನ್ನ ಹೃದಯದಲ್ಲಿ ಜಾಗ ಬಿಡು. ಇಂದು ನಿನ್ನನ್ನು ಯಾರಾದರೂ ಮೋಸ ಮಾಡಿರಬಹುದು, ನಿನ್ನ ನಂಬಿಕೆಯನ್ನು ಒಡೆದಿರಬಹುದು, ನಿನ್ನ ಒಳ್ಳೆಯತನದ ಲಾಭ ಪಡೆದಿರಬಹುದು. ಆದರೆ ಇದರಿಂದ ನೀನು ಒಳ್ಳೆಯವನಾಗಿರುವುದನ್ನು ಬಿಡಬೇಡ. ಯಾಕೆಂದರೆ ಬೇರೆಯವರ ತಪ್ಪಿಗಾಗಿ ನಿನ್ನ ಒಳ್ಳೆಯತನವನ್ನು ಬದಲಾಯಿಸಿದರೆ ನಿಜವಾದ ಸೋಲು ಅದೇ. ಶ್ರೀಕೃಷ್ಣನು ಎಂದಿಗೂ ಹೇಳಲಿಲ್ಲ, ಎಲ್ಲರನ್ನೂ ನಂಬು. ಆದರೆ ಅವನು ಹೇಳಿದ್ದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಆದರೆ ನಿನ್ನ ವಿವೇಕವನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆ ಸಮಯದಲ್ಲಿ ನಿನಗೆ ಯಾರೂ ಸಹಾಯ ಮಾಡುವುದಿಲ್ಲ. ಆಗ ನಿನ್ನ ಧೈರ್ಯವೇ ನಿನ್ನ ಸ್ನೇಹಿತ, ನಿನ್ನ ನಂಬಿಕೆಯೇ ನಿನ್ನ ಶಕ್ತಿ, ನಿನ್ನ ಪರಿಶ್ರಮವೇ ನಿನ್ನ ಕುಟುಂಬ, ಮತ್ತು ನಿನ್ನೊಂದಿಗೆ ಮೌನವಾಗಿ ನಡೆಯುತ್ತಿರುವ ಶ್ರೀಕೃಷ್ಣನೇ ನಿನ್ನ ನಿಜವಾದ ಮಾರ್ಗದರ್ಶಕ. ಆದ್ದರಿಂದ ಇಂದು ನೀನು ಒಬ್ಬನೇ ಇದ್ದರೂ ಹೆದರಬೇಡ. ಯಾಕೆಂದರೆ ಇತಿಹಾಸವನ್ನು ಬರೆದವರು ಗುಂಪಿನ ಜೊತೆ ನಡೆದವರಲ್ಲ, ಒಬ್ಬರೇ ನಡೆದವರು. ಇಂದು ಜನರು ನಿನ್ನನ್ನು ಕಡೆಗಣಿಸುತ್ತಿರಬಹುದು, ಆದರೆ ಒಂದು ದಿನ ನಿನ್ನ ಯಶಸ್ಸೇ ಅದೇ ಜನರನ್ನು ನಿನ್ನ ಕಡೆಗೆ ಕರೆತರುತ್ತದೆ. ಆ ದಿನದವರೆಗೂ ಅಳಬೇಡ, ನಿಲ್ಲಬೇಡ, ಕೈಬಿಡಬೇಡ. ಯಾಕೆಂದರೆ ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಜೊತೆಗೆ ಯಾರೂ ಇಲ್ಲ ಎಂದು ನೀನು ಭಾವಿಸುವ ಕ್ಷಣದಲ್ಲೇ ನಾನು ನಿನಗೆ ಅತ್ಯಂತ ಹತ್ತಿರವಾಗಿರುತ್ತೇನೆ. ಇದೇ ಜೀವನದ ದೊಡ್ಡ ಸತ್ಯ. ಜೀವನದಲ್ಲಿ ಸೋಲಿಗಿಂತಲೂ ಹೆಚ್ಚು ನೋವು ಕೊಡುವುದು ಅವಮಾನ. ಕೆಲವರು ನಮ್ಮನ್ನು ಎಲ್ಲರ ಮುಂದೆ ಹಾಸ್ಯ ಮಾಡುತ್ತಾರೆ, ಕೆಲವರು ನಮ್ಮ ಕನಸುಗಳನ್ನು ನೋಡಿ ನಗುತ್ತಾರೆ, ಇನ್ನು ಕೆಲವರು ನಿನ್ನಿಂದ ಏನೂ ಆಗಲ್ಲ ಎಂದು ನೇರವಾಗಿ ಹೇಳಿಬಿಡುತ್ತಾರೆ. ಆ ಮಾತುಗಳು ಕಿವಿಗೆ ಮಾತ್ರ ಬೀಳುವುದಿಲ್ಲ, ಅವು ನೇರವಾಗಿ ಹೃದಯಕ್ಕೆ ಬಂದು ಗಾಯ ಮಾಡುತ್ತವೆ. ಆ ಕ್ಷಣದಲ್ಲಿ ಮನಸ್ಸು ಹೇಳುತ್ತದೆ, ಅವರಿಗೆ ಈಗಲೇ ಉತ್ತರ ಕೊಡಬೇಕು, ಅವರು ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರಿಸಬೇಕು. ಆದರೆ ಇದೇ ಸಮಯದಲ್ಲಿ ಶ್ರೀಕೃಷ್ಣನು ನಮಗೆ ಒಂದು ಅದ್ಭುತವಾದ ಪಾಠವನ್ನು ಕಲಿಸುತ್ತಾನೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಜೀವನದ ದೊಡ್ಡ ತಪ್ಪಾಗಬಹುದು. ಮಹಾಭಾರತದಲ್ಲಿ ಅನೇಕ ಬಾರಿ ಪಾಂಡವರು ಅವಮಾನವನ್ನು ಅನುಭವಿಸಿದರು, ರಾಜ್ಯ ಕಳೆದುಕೊಂಡರು, ಕಾಡಿಗೆ ಹೋಗಬೇಕಾಯಿತು, ಸಭೆಯ ಮಧ್ಯೆ ದ್ರೌಪದಿಗೆ ಅವಮಾನವಾಯಿತು. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ತಕ್ಷಣವೇ ಯುದ್ಧವನ್ನು ಆರಂಭಿಸಲಿಲ್ಲ. ಯಾಕೆ? ಏಕೆಂದರೆ ಸರಿಯಾದ ಸಮಯಕ್ಕೆ ಮಾಡಿದ ನ್ಯಾಯವೇ ಶಾಶ್ವತ ವಿಜಯವನ್ನು ತರುತ್ತದೆ. ಶ್ರೀಕೃಷ್ಣನು ತಿಳಿದಿದ್ದನು, ಕೋಪ ಒಂದು ಕ್ಷಣದ ಶಕ್ತಿ, ಆದರೆ ತಾಳ್ಮೆ ಜೀವನಪೂರ್ತಿ ಗೆಲುವನ್ನು ಕೊಡುತ್ತದೆ. ಇಂದು ಯಾರಾದರೂ ನಿನ್ನನ್ನು ಅವಮಾನ ಮಾಡಿದ್ದಾರೆಯೇ? ನಿನ್ನ ಬಡತನವನ್ನು ನೋಡಿ ನಕ್ಕಿದ್ದಾರೆಯೇ? ನಿನ್ನ ಕನಸನ್ನು ಹಾಸ್ಯ ಮಾಡಿದ್ದಾರೆಯೇ? ನಿನ್ನ ಕೆಲಸವನ್ನು ಕೀಳಾಗಿ ನೋಡಿದ್ದಾರೆಯೇ? ಹಾಗಾದರೆ ನೆನಪಿಡು, ಇಂದು ನಿನ್ನನ್ನು ನಗುತ್ತಿರುವವರು ನಾಳೆ ನಿನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು. ಆದರೆ ಅದಕ್ಕಾಗಿ ನೀನು ಯಾರೊಂದಿಗೂ ಜಗಳ ಮಾಡಬೇಕಾಗಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಯಶಸ್ಸೇ ನಿನ್ನ ಅತ್ಯುತ್ತಮ ಉತ್ತರ. ಜನರಿಗೆ ಮಾತಿನಿಂದ ಉತ್ತರ ಕೊಡುವುದು ಸುಲಭ, ಆದರೆ ಸಾಧನೆಯಿಂದ ಉತ್ತರ ಕೊಡುವುದು ಕಷ್ಟ. ಆ ಕಷ್ಟವನ್ನು ಸ್ವೀಕರಿಸುವವರನ್ನೇ ಜಗತ್ತು ಒಂದು ದಿನ ಗೌರವಿಸುತ್ತದೆ. ಒಂದು ಮರವನ್ನು ಯೋಚಿಸು, ಜನರು ಅದಕ್ಕೆ ಕಲ್ಲು ಎಸೆಯುತ್ತಾರೆ, ಆದರೆ ಆ ಮರ ಕಲ್ಲುಗಳನ್ನು ಹಿಂದಿರುಗಿಸಿ ಎಸೆಯುವುದಿಲ್ಲ. ಅದು ಏನು ಮಾಡುತ್ತದೆ? ಅದೇ ಜನರಿಗೆ ಹಣ್ಣು ಕೊಡುತ್ತದೆ. ಅದೇ ಶ್ರೀಕೃಷ್ಣನ ಜೀವನದ ಸಂದೇಶ. ನಿನ್ನ ಸ್ವಭಾವವನ್ನು ಬೇರೆಯವರ ವರ್ತನೆ ಬದಲಾಯಿಸಲು ಬಿಡಬೇಡ. ಯಾರಾದರೂ ನಿನ್ನನ್ನು ದ್ವೇಷಿಸಿದರೆ ನೀನು ದ್ವೇಷವನ್ನು ಕಲಿಯಬೇಡ. ಯಾರಾದರೂ ನಿನ್ನನ್ನು ಮೋಸ ಮಾಡಿದರೆ ನೀನು ನಿನ್ನ ವ್ಯಕ್ತಿತ್ವ, ನಿನ್ನ ಕರ್ಮ, ನಿನ್ನ ಪ್ರಾಮಾಣಿಕತೆ. ಇಂದು ನಿನ್ನನ್ನು ಯಾರೂ ಗುರುತಿಸದೇ ಇರಬಹುದು, ಆದರೆ ಸಮಯ ಎಲ್ಲರಿಗೂ ಉತ್ತರ ಕೊಡುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ,
ಸಮಯಕ್ಕಿಂತ ದೊಡ್ಡ ನ್ಯಾಯಾಧೀಶ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ
ಜೀವನದಲ್ಲಿ ಅನೇಕ ಜನರು ಸೋಲಿನಿಂದ ನಾಶವಾಗುವುದಿಲ್ಲ. ಅವರು ಭರವಸೆ ಕಳೆದುಕೊಂಡ ಕಾರಣದಿಂದ ನಾಶವಾಗುತ್ತಾರೆ. ಭರವಸೆ ಸತ್ತ ಕ್ಷಣದಿಂದ ಕನಸುಗಳು ಸಾಯುತ್ತವೆ. ಕನಸುಗಳು ಸತ್ತಾಗ ಜೀವನ ಕೇವಲ ದಿನಗಳನ್ನು ಕಳೆಯುವುದಾಗಿ ಉಳಿಯುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಉಸಿರು ಇರುವವರೆಗೆ ಅವಕಾಶಗಳಿವೆ. ಇಂದು ನಿನ್ನ ಬಳಿ ಹಣ ಇಲ್ಲದಿರಬಹುದು, ಆದರೆ ಕೌಶಲ್ಯ ಬೆಳೆಸಬಹುದು. ಇಂದು ನಿನ್ನ ಬಳಿ ದೊಡ್ಡ ಹೆಸರು ಇಲ್ಲದಿರಬಹುದು, ಆದರೆ ಒಳ್ಳೆಯ ವ್ಯಕ್ತಿತ್ವ ನಿರ್ಮಿಸಬಹುದು. ಇಂದು ನಿನ್ನ ಬಳಿ ಯಶಸ್ಸಿಲ್ಲದಿರಬಹುದು, ಆದರೆ ಯಶಸ್ಸಿಗೆ ಬೇಕಾದ ಪರಿಶ್ರಮವನ್ನು ಮಾಡಬಹುದು. ಜಗತ್ತಿನಲ್ಲಿ ಯಾರೂ ಒಂದು ದಿನದಲ್ಲಿ ದೊಡ್ಡವರಾಗಿಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೂರಾರು ವಿಫಲ ಪ್ರಯತ್ನಗಳಿವೆ, ಸಾವಿರಾರು ನಿರಾಶೆಯ ಕ್ಷಣಗಳಿವೆ, ಲಕ್ಷಾಂತರ ಕಣ್ಣೀರುಗಳಿವೆ. ಆದರೆ ಅವರು ನಿಲ್ಲಲಿಲ್ಲ. ಅದೇ ಅವರನ್ನು ವಿಭಿನ್ನರನ್ನಾಗಿಸಿತು. ನೀನು ಕೂಡ ಹಾಗೆಯೇ ಆಗಬಹುದು. ಇಂದಿನಿಂದ ಒಂದು ಹೊಸ ಜೀವನವನ್ನು ಆರಂಭಿಸು. ಬೆಳಿಗ್ಗೆ ಎದ್ದಾಗ ನಿನ್ನನ್ನು ನೀನೇ ಕೇಳಿಕೋ, ನಿನ್ನೆಗಿಂತ ಇಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇನಾ? ಈ ಒಂದು ಪ್ರಶ್ನೆಯೇ ನಿನ್ನ ಜೀವನವನ್ನು ಬದಲಾಯಿಸಬಹುದು. ಪ್ರತಿದಿನ ಒಂದು ಒಳ್ಳೆಯ ಪುಸ್ತಕದ ಒಂದು ಪುಟ ಓದು, ಒಂದು ಹೊಸ ವಿಷಯ ಕಲಿಯು, ಒಂದು ಒಳ್ಳೆಯ ಕೆಲಸ ಮಾಡು, ಒಂದು ಕೆಟ್ಟ ಅಭ್ಯಾಸವನ್ನು ಬಿಡು. ಸಣ್ಣ ಬದಲಾವಣೆಗಳು ಒಂದು ದಿನ ದೊಡ್ಡ ಯಶಸ್ಸಿನ ರೂಪ ಪಡೆಯುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನವನ್ನು ಬದಲಾಯಿಸುವುದು ದೊಡ್ಡ ನಿರ್ಧಾರಗಳಲ್ಲ, ಪ್ರತಿದಿನದ ಸರಿಯಾದ ಅಭ್ಯಾಸಗಳು. ಹಾಗಾಗಿ ಇಂದು ನಿನ್ನ ಕಥೆ ದುಃಖದಿಂದ ತುಂಬಿರಬಹುದು, ಆದರೆ ನಾಳೆಯ ಕಥೆ ನಿನ್ನ ಕೈಯಲ್ಲಿದೆ. ಅದನ್ನು ಯಾರೂ ಬರೆಯುವುದಿಲ್ಲ, ನೀನೇ ಬರೆಯಬೇಕು. ನಿನ್ನ ಪರಿಶ್ರಮದಿಂದ, ನಿನ್ನ ತಾಳ್ಮೆಯಿಂದ, ನಿನ್ನ ನಂಬಿಕೆಯಿಂದ ಮತ್ತು ಶ್ರೀಕೃಷ್ಣನ ಮಾರ್ಗದರ್ಶನದಿಂದ. ಒಂದು ದಿನ ನೀನು ಯಶಸ್ವಿಯಾದಾಗ ಇಂದು ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೆ ಅರ್ಥ ಸಿಗುತ್ತದೆ. ಇಂದು ಅನುಭವಿಸಿದ ಪ್ರತಿಯೊಂದು ನೋವು ಆಶೀರ್ವಾದದಂತೆ ಕಾಣುತ್ತದೆ. ಇಂದು ನಿನ್ನನ್ನು ಬಿಟ್ಟು ಹೋದವರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆದರೆ ಆಗಲು ಅಹಂಕಾರ ಬೇಡ, ಏಕೆಂದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಗೆದ್ದವನ ನಿಜವಾದ ಅಲಂಕಾರ ವಿನಯ. ಕೊನೆಗೆ ಈ ಒಂದು ಮಾತನ್ನು ನಿನ್ನ ಹೃದಯದಲ್ಲಿ ಶಾಶ್ವತವಾಗಿ ಬರೆದುಕೋ. ನಿನ್ನನ್ನು ಸೋಲಿಸಲು ಬಂದ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಲು ದೇವರು ಕಳುಹಿಸಿದ ಪರೀಕ್ಷೆ. ಆದ್ದರಿಂದ ಎಂದಿಗೂ ಕೈಬಿಡಬೇಡ, ಯಾಕೆಂದರೆ ಶ್ರೀಕೃಷ್ಣನ ಜೊತೆ ನಡೆಯುವವನಿಗೆ ತಡವಾಗಬಹುದು, ಆದರೆ ಸೋಲು ಶಾಶ್ವತವಾಗುವುದಿಲ್ಲ. ಜೈ ಶ್ರೀಕೃಷ್ಣೊಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಕಳೆದ ಕೆಲವು ವರ್ಷಗಳ ಜೀವನವನ್ನು ನೆನಪಿಸಿಕೊಳ್ಳಿ. ಎಷ್ಟು ಜನರು ನಿಮ್ಮ ಜೀವನಕ್ಕೆ ಬಂದರು, ಎಷ್ಟು ಜನರು ನಿಮ್ಮನ್ನು ಬಿಟ್ಟು ಹೋದರು, ಎಷ್ಟು ಕನಸುಗಳು ಮುರಿದು ಹೋದವು, ಎಷ್ಟು ರಾತ್ರಿಗಳನ್ನು ನೀವು ಯಾರಿಗೂ ಹೇಳದೆ ಅಳುತ್ತಾ ಕಳೆದಿದ್ದೀರಿ, ಎಷ್ಟು ಬಾರಿ ನೀವು ನಿಮ್ಮನ್ನೇ ಕೇಳಿಕೊಂಡಿದ್ದೀರಿ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಇಂದು ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಬಹುಶಃ ತುಂಬಾ ಕಷ್ಟದ ಸಮಯವನ್ನು ಎದುರಿಸುತ್ತಿರಬಹುದು. ಬಹುಶಃ ನಿಮ್ಮ ಬಳಿ ಹಣ ಇಲ್ಲ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲ, ನಿಮ್ಮ ಕನಸುಗಳನ್ನು ನಂಬುವವರು ಇಲ್ಲ, ನೀವು ಮಾಡುವ ಪ್ರಯತ್ನಗಳನ್ನು ಮೆಚ್ಚುವವರು ಇಲ್ಲ. ಆದರೆ ಒಂದು ವಿಷಯವನ್ನು ಮಾತ್ರ ಎಂದಿಗೂ ಮರೆಯಬೇಡಿ, ನಿಮ್ಮನ್ನು ಜಗತ್ತು ನೋಡದಿದ್ದರೂ ನಿಮ್ಮ ಕೆಲವೊಮ್ಮೆ ಉತ್ತರ ತಡವಾಗಬಹುದು, ಆದರೆ ಉತ್ತರ ಖಂಡಿತ ಬರುತ್ತದೆ. ಶ್ರೀಕೃಷ್ಣನು ಹೇಳುವ ಸಂದೇಶ ತುಂಬಾ ಸರಳವಾಗಿದೆ. ಕರ್ಮ ಮಾಡು, ನಂಬಿಕೆಯನ್ನು ಬಿಡಬೇಡ, ಸಮಯ ಬಂದಾಗ ಫಲ ಸ್ವತಃ ಬರುತ್ತದೆ. ಇಂದು ನಿನ್ನ ಜೀವನ ಕತ್ತಲೆಯಂತೆ ಕಾಣಬಹುದು, ಆದರೆ ರಾತ್ರಿ ಎಷ್ಟೇ ಉದ್ದವಾಗಿದ್ದರೂ ಬೆಳಿಗ್ಗೆ ಖಂಡಿತ ಬರುತ್ತದೆ. ಅದೇ ರೀತಿ ಕಷ್ಟ ಎಷ್ಟೇ ದೊಡ್ಡದಾಗಿದ್ದರೂ ಒಂದು ದಿನ ಅದು ಮುಗಿಯುತ್ತದೆ. ನಿನ್ನ ಜೀವನದಲ್ಲಿ ಇಂದು ನಡೆಯುತ್ತಿರುವ ಎಲ್ಲವೂ ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು. ಚಿನ್ನವು ಬೆಂಕಿಯಲ್ಲಿ ಕರಗಿದ ನಂತರವೇ ಆಭರಣವಾಗುತ್ತದೆ, ವಜ್ರವು ಒತ್ತಡವನ್ನು ಸಹಿಸಿದ ನಂತರವೇ ಹೊಳೆಯುತ್ತದೆ. ಅದೇ ರೀತಿ ನಿನ್ನ ಜೀವನವು ಈ ಪರೀಕ್ಷೆಗಳ ನಂತರ ಇನ್ನಷ್ಟು ಪ್ರಕಾಶಮಾನವಾಗುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು, ನಾನು ಯಾರನ್ನೂ ದ್ವೇಷಿಸುವುದಿಲ್ಲ, ನನ್ನನ್ನು ಮೋಸ ಮಾಡಿದವರನ್ನು ಕ್ಷಮಿಸುತ್ತೇನೆ, ನನ್ನನ್ನು ಅವಮಾನ ಮಾಡಿದವರ ಮಾತನ್ನು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ನನ್ನ ಗುರಿಯತ್ತ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡುತ್ತೇನೆ. ನಾನು ಸೋಲಿನಿಂದ ಓಡುವುದಿಲ್ಲ, ನಾನು ಕಷ್ಟಕ್ಕೆ ಹೆದರುವುದಿಲ್ಲ, ನಾನು ಕೈಬಿಡುವುದಿಲ್ಲ, ಯಾಕೆಂದರೆ ನನ್ನ ಜೊತೆ ಶ್ರೀಕೃಷ್ಣ ಇದ್ದಾನೆ. ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ಇಂದು ನಿನ್ನನ್ನು ಅಳಿಸಿದ ದಿನಗಳಿಗೆ ಧನ್ಯವಾದ ಹೇಳುವೆ, ಯಾಕೆಂದರೆ ಅವೇ ದಿನಗಳು ನಿನ್ನ ಶಾಶ್ವತವಾಗಿ ಉಳಿಸಿಕೋ. ನಾನು ಸೋತವನಲ್ಲ, ನಾನು ಇನ್ನೂ ನನ್ನ ಗೆಲುವಿನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ನನ್ನ ಸಮಯ ಬರುತ್ತದೆ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ.
ಯಾಕೆಂದರೆ ನನ್ನ ಜೀವನದ ಸಾರಥಿ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಧೈರ್ಯ, ನಂಬಿಕೆ ಮತ್ತು ಹೊಸ ಶಕ್ತಿಯನ್ನು ನೀಡಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ಶ್ರೀಕೃಷ್ಣನ ಜೀವನ ಬದಲಾಯಿಸುವ ಸಂದೇಶಗಳನ್ನು ಪ್ರತಿದಿನ ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಜೀವನದಲ್ಲಿ ಶ್ರೀಕೃಷ್ಣನ ಕೃಪೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ. ರಾಧೆ ರಾಧೆ.